ನೀನು ಕಾಣಿಸ್ತಾನೆ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲಮ್ಮ, ನೀನು ಅದು ಒಂದೇ ಕಲರ್ ಆಗ್ಬಿಟ್ಟಿದ್ಯಾ. ಬಟ್ ದ ವೆಹಿಕಲ್ ಈಸ್ ಇದೆ, ಮಹೀಂದ್ರಾ ಥಾರ್ ಸ್ಟಾರ್ ಎಡಿಷನ್ ತಗೋದಿದ್ದೀವಿ. ಅಯ್ಯೋ ತಗೋತೀವಿ, ನಿಂದ ಗಾಡಿನೇ ಬರುತ್ತೆ. ಗೈಸ್ ಫಸ್ಟ್ ನಾವು ಥಾರ್ ರಾಕ್ಸ್ ತಗೊಳ್ಳೋ ಐಡಿಯಾ ಇರ್ಲಿಲ್ಲ. ಥಾರ್ ರಾಕ್ಸ್ಗೆ ಹೆಂಗೆ ಬಂದ್ವಿ ನಾವು ಅಂತ ಅದೊಂದು ಹಿಸ್ಟ್ರಿ ಎಲ್ಲ ಇದೆ. ಅಂಡ್ ಸಿಯಾರಾಗೆ ನಾವು ಬುಕಿಂಗ್ ಅಮೌಂಟ್ ಕೊಟ್ಟು ಬುಕಿಂಗ್ ಕೂಡ ಮಾಡ್ಬಿಟ್ಟಿದೀವಿ. ಇವಾಗ ಬುಕಿಂಗ್ ಮಾಡಿದೀವಿ ನಾವು ಸಿಯಾರಾ. ಈಗ ನಾವು ಈಗ ಈ ಟೈಮ್ಗೆ ನಾವು 2 ಕಾರ್ ಬುಕ್ ಮಾಡಿದೀವಿ. ನನ್ನ ಹೆಸರಲ್ಲಿ 2 ಕಾರ್ ಬುಕ್ ಆಗಿದೆ. ಈಗಿರೋ ಕಾರ್ನ ನಾವು ಸೇಲ್ ಮಾಡ್ತಾ ಇದೀವಿ. ನಮ್ಮ ಹ್ಯುಂಡೈ ವರ್ನಾನ ಇವತ್ತು ಸೇಲ್ ಮಾಡ್ತಾ ಇದೀವಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಎಸ್, ಒಂದು ಸಕ್ಕತ್ತಾಗಿರೋ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದೀವಿ, ಸೀಕ್ರೆಟ್ ಬ್ಲಾಗ್ಗೆ. ಅಂಡ್ ಈ ಬ್ಲಾಗ್ ನ ನೀವು ನೆಕ್ಸ್ಟ್ ಡೇನೇ ನೋಡ್ತಾ ಇರಲ್ಲ, ನಾವು ಶೂಟ್ ಮಾಡಿರೋದೇ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇರ್ತೀರಾ. 2 to 3 months ಆಗಿರುತ್ತೆ ಅಂತ ಅನ್ಕೋತೀನಿ. 2 months ಮಿನಿಮಮ್ 2 months ಅಂತೂ ಆಗಿರುತ್ತೆ. ಇದು ಸ್ಪೆಷಲ್ ಬ್ಲಾಗ್, ನಮಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಬ್ಲಾಗ್. ಏನೋ ಬಿಗ್ ರಿವೀಲ್ ಮಾಡ್ತಾ ಇದೀವಿ ಈ ಬ್ಲಾಗ್ ಅಲ್ಲಿ. ಅಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಮುಂಚೆ ಅದು ಈ ಬ್ಲಾಗ್ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಅವಾಗಲೇ ಗೊತ್ತಾಗಿರುತ್ತೆ. ಬಟ್ ಈ ಬ್ಲಾಗ್ ಶುರು ಮಾಡ್ತಾ ಇರೋದು ಏನಕ್ಕೆ ಅಂದರೆ, ನಮ್ಮ ಇವತ್ತೊಂದು ಕನಸಿಗೆ ಇವತ್ತು ಫಸ್ಟು ಅದಕ್ಕೆ ಫೌಂಡೇಶನ್ ಹಾಕಕ್ಕೆ ಹೋಗ್ತಿದ್ದೀನಿ. ತುಂಬ ದಿನದಿಂದ ಅದಕ್ಕೋಸ್ಕರ ಡ್ರೀಮ್ ಮಾಡಿ, ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ ಅದಕ್ಕೆ ಅಂತ. ಅದಕ್ಕೋಸ್ಕರ ಅದು ಬೇಕು ಇವಾಗ ಸದ್ಯದಲ್ಲಿ ಒಂದು ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಹಾರ್ಡ್ ವರ್ಕ್ ಅದಕ್ಕೋಸ್ಕರ ಗೋಲ್ ಓರಿಯೆಂಟೆಡ್ ಆಗಿ ಮಾಡಿದ್ದೀವಿ. ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ರೆ ನೀವು ಬೇರೆ ಅಂತ ಅನ್ಕೋಬೇಡಿ, ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವು ನಮ್ಮ ಕನಸಿನ ಕಾರ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕನಸಿನ ಕಾರ್ ಗೈಸ್, ಇಟ್ಸ್ ಅ ವೆರಿ ಸ್ಪೆಷಲ್ ಥಿಂಗ್. ಅದು ಹುಡುಗರಿಗಂತೂ ಕಾರ್ ಅಂದ್ರಂತೂ ವೆರಿ ಸ್ಪೆಷಲ್ ಥಿಂಗ್. ಸಚಿನ್ಗೆ ಕನಸಿನ ಕಾರ್, ಅವ್ರಿಗೆ ಇಷ್ಟ ಅಂತ ನನ್ಗೆ ಇಷ್ಟ ಅಷ್ಟೇ. ನಂಗೆ ಅದು ಇದು ಡ್ರೀಮ್. ಕಾರು ಬೈಕು ವಿಷಯಕ್ಕೆ ಬಂದರೆ ಹುಡುಗರು ನೆಕ್ಸ್ಟ್ ಲೆವೆಲ್. ಅದ್ರ ಮೇಲೆ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿರ್ತಾರೆ, ಕನ್ಸು ಕಾಣ್ತಿರ್ತಾರೆ, ತಗೋಬೇಕು, ನಾವು ಅಚೀವ್ ಮಾಡಬೇಕು. ತುಂಬ ಜನ ಈಗ ಹೊಸ ಕಾರ್ ತಗೊಳ್ಳೋದು ಟ್ರೆಂಡ್ ಗೈಸ್. ನೀವು ಬೇರೆಯವ್ರನ್ನೆಲ್ಲ ನೋಡ್ತಿರ್ತೀರ, ನಿಮ್ಗೆ ಅನಿಸುತ್ತೆ ನಮಗೂ ನಾವು ಅಚೀವ್ ಮಾಡಬೇಕು, ನಾವು ಒಳ್ಳೆ ಲೈಫ್ ಲೀಡ್ ಮಾಡಬೇಕು. ನಾವು ಹೊಸ ಕಾರ್ ತಗೊಂಡಿಲ್ಲ ಗೈಸ್, ಇದು ಸೆಕೆಂಡ್ ತಗೊಂಡಿರೋದು. ಮದುವೆಗೆ 1 ವರ್ಷ ಮುಂಚೆ ಅಂತ ಎಕ್ಸಾಕ್ಟಾಗಿ ತಗೊಂಡಿದ್ದು. ಕರೆಕ್ಟಾಗಿ ಈ ಕಾರಲ್ಲೇ ನಾವು ನಮ್ಮ ಮದುವೆ ಎಲ್ಲ ಮುಗಿಸಿ ವಿ ಆರ್ ಹ್ಯಾಪಿ ವಿತ್ ದಿಸ್ ಕಾರ್ ಆಲ್ಸೋ. ಬಟ್ ಇವಾಗ ಅಪ್ಗ್ರೇಡೇಷನ್ ಬೇಕು ಅಂತ ವಿ ಆರ್ ಚೇಂಜಿಂಗ್. ಈ ಕಾರ್ ನಮಗೆ ಇಟ್ಕೊಳಕ್ ಆಗಲ್ಲ, ಬಿಕಾಸ್ ನಮಗೆ ಫಿನಾನ್ಸ್ ಶಾರ್ಟೇಜ್ ಆಗುತ್ತೆ. ಈ ಕಾರ್ ಕೊಡ್ಲೇಬೇಕು. ಈ ಕಾರ್ ಕೊಟ್ಟಿದ್ದ ದುಡ್ಡಲ್ಲೇ ಆಮೇಲೆ ನಾವು 2 ಕಾರು ಮೇಂಟೈನ್ ಮಾಡೋ ಅಷ್ಟೇ ನಮಗೆ. ಆಮೇಲೆ ಫ್ಯಾಮಿಲಿ ತುಂಬಾ ದೊಡ್ಡದಿದ್ರೆ 2 ಕಾರು ಬೇಕು, ಇದು ಇಟ್ಕೊಂಡು ಇನ್ನೊಂದು ತಗೋಬೋದಿತ್ತು. ಬಟ್ ಈ ಕಾರ್ನ ನಾವು ಮೂಲೆಗೆ ಹಾಕ್ಬಿಡ್ತೀವಿ, ಯೂಸೇ ಮಾಡಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಕಾರ್ ಕೊಟ್ಬಿಟ್ಟಿರ್ತೀವಿ ಗೈಸ್. ಈ ಬ್ಲಾಗ್ ನೋಡ್ಬೇಕಾದ್ರೆ ನೀವು ಈ ಕಾರ್ ಇರಲ್ಲ, ಇಲ್ಲಾಂದ್ರೆ ನೀವು ಕೇಳ್ಬೋದಾಗಿತ್ತು, ಯಾರಿಗಾರ ಈ ಕಾರ್ ಬೇಕಾ ಅಂತ ಫೀಚರ್ಸ್ ಹೇಳ್ಬೋದಾಗಿತ್ತು. ಆದ್ರೆ ಈ ಕಾರ್ನ ಕೊಟ್ಬಿಟ್ಟಿರ್ತೀವಿ. ಸೊ ಈಗ ಆ ಕಾರ್ ಬುಕ್ ಮಾಡೋಕ್ಕೆ ಈ ಕಾರಲ್ಲೇ ಹೋಗ್ತಾ ಇದ್ವಿ. ಆಕ್ಚುಲಿ ನಾವು ಯಾವುದೋ ವರ್ಕ್ ಮೇಲೆ ಬೆಂಗಳೂರಿಗೆ ಹೋಯ್ತೀವಿ ಗೈಸ್. ಈ ಬ್ಲಾಗ್ ಬಂದು 21st March ನಾವು ರೆಕಾರ್ಡ್ ಮಾಡ್ತಾ ಇರೋದು ಗೈಸ್. ಟೈಮ್ ಆಲ್ರೆಡಿ 5:30 ಆಗಿದೆ. ಸೊ ನಾವು ಏನೋ ವಿಷಯಕ್ಕೆ ಅಂತ ನೆನ್ನೆ ಹೊಸದೊಡ್ಕೊಂಡು ಮುಗಿಸ್ಕೊಂಡು ಯುಗಾದಿ ಆದ್ಮೇಲೆ ಇವತ್ತು ಬೆಂಗಳೂರು ಕೆಲಸ ಇತ್ತು, ಬೆಂಗಳೂರಿಗೆ ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಇವಾಗ ಡೈರೆಕ್ಟ್ ಶೋರೂಮ್ಗೆ ಹೋಗ್ತೀವಿ, ಬಿಕಾಸ್ ಲೇಟ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಬುಕ್ ಮಾಡೋದು ತುಂಬ ಇದೆ ಅಂದ್ಕೊಂಡು ಇನ್ನೂ ಬುಕ್ ಮಾಡೋಕ್ಕಾಗಿಲ್ಲ. ಇವತ್ತು ಬುಕ್ ಮಾಡ್ತೀವಿ, ಯಾಕಂದರೆ ಐ ವಾಸ್ ಆನ್ ಅ ರಿಸರ್ಚ್. ಕಾರ್ ನನಗೆ ಟೈಮ್ ಬೇಕು, ಇಷ್ಟು ದಿನ ಬೇಕಾಯಿತು. ಮುಂಚೆನೇ ಡಿಸೈಡ್ ಮಾಡಿದ್ದೆ, ಬಟ್ ಸ್ಟಿಲ್ ಬೇರೆ ಆಪ್ಷನ್ ನೋಡ್ಬೋದಾ, ಇನ್ನೂ ಬೆಟರ್ ಆಪ್ಷನ್ ಇದೆಯಾ, ಇನ್ನು ನಮ್ಗೆ ಅದ್ರ ಬೇರೆ ಸಿಗುತ್ತಾ ಅಂತ ಹುಡುಕ್ತಾ ಇದೆ. ಆಮೇಲೆ ನಾವು ತಗೋತಿರೋದು ಹೆಂಗಿದೆ, ಓಕೆನಾ ಅಂತೆಲ್ಲ ಫುಲ್ಲು ಸಿಕ್ಕಾಬಟ್ಟೆ ರಿಸರ್ಚ್ ಮಾಡಿದ್ದಾರೆ ಗೈಸ್. ಅಲ್ಲಿ ನಂಗೆ ಇರಿಟೇಟ್ ಆಗಿಲ್ಲ, ಇವ್ಳಿಗೆ ಇರಿಟೇಟ್ ಮಾಡಿದ್ದಾರೆ. ಕಾರ್ ಶೋರೂಮ್ ಅಲ್ಲಿ ಅವರು ಏನು ಕಾರ್ ಬಗ್ಗೆ ಹೇಳ್ತಾರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಅದಕ್ಕಿಂತ ಜಾಸ್ತಿ ಇವ್ರಿಗೆ ಗೊತ್ತಿರುತ್ತೆ. ಏನ್ ಸ್ಪೇರ್ ಪಾರ್ಟ್ಸ್ ಇರುತ್ತೆ, ಏನಿರಲ್ಲ, ಎಲ್ಲ ಗೊತ್ತಿರುತ್ತೆ. ಅಷ್ಟು ರಿಸರ್ಚ್ ಮಾಡಿ ನನಗೆ ಬೇಜಾರು ಇಡ್ಸೋಗಿದ್ದಾರೆ. ರಾತ್ರಿ ಮಲಗಿರ್ತೀನಿ, ನಿದ್ದೆ ಬರಲಿಲ್ಲ ಅಂದ್ರೆ 1 ಗಂಟೆ 2 ಗಂಟೆಲೆಲ್ಲ ಕಾರ್ ಬಗ್ಗೆ ನೋಡಿದ್ದಾರೆ. ಇನ್ನೇನು ಆಟ ಸಾಮಾನ, ಅದು ಜಾತ್ರೆ ಆಟ ಸಾಮಾನ. ಹೋಗ್ಬಿಟ್ಟು 20 ರೂಪಾಯಿ ಕೊಡ್ತಾರಕ್ಕೆ, ಬಿಡು ಹೋದ್ರೆ ಹೋಗ್ಲಿ ಇನ್ನೊಂದು ತಗೊಬರೋದು ಅನ್ನಕ್ಕೆ ಕಷ್ಟಪಟ್ಟು ದುಡ್ಡು ಹಾಕ್ತಾ ಇದೀವಿ. ಸೊ ಅಷ್ಟು ರಿಸರ್ಚ್ ಅಂತ ತಗೊಳುತ್ತೆ. ನಾನ್ ಮಾಡ್ತಿರಲ್ಲ ಅಂತ ರಿಸರ್ಚ್ ಇವತ್ತು 1 ರೂಪಾಯಿದು ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ನಾನ್ ತಲೆ ಕೆಡ್ಸ್ಕೊಬೇಕು. ಬೇರೆ ವಿಷಯದಲ್ಲಿ ನಾನ್ ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೊಳ್ಳಲ್ಲ. ನಾನ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. ಅದೇ ಸೇಮ್ ಥಿಂಗ್ ಅಲ್ವಾ? ಹೋಗೋ ತನಕ ಗೊತ್ತಿರಲ್ಲ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ. ಮುಂಬೈ ಗೊತ್ತಿರುತ್ತೆ. ಮುಂಬೈ ಹೋಗ್ತೀವಿ ಅಂತ ಗೊತ್ತಿತ್ತು, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ಇದು ಈ ಬ್ಲಾಗ್ ಗೈಸ್. ನಿಮಗೆ ಈ ಬ್ಲಾಗ್ ನೋಡ್ಬೇಕಾದ್ರೆ ನಾವು ಯಾವ ಕಾರ್ ತಗೊಂಡಿದೀವಿ, ಯಾವ ಕಲರ್ ಕಾರ್ ತಗೊಂಡಿದೀವಿ, ಏನು ಎತ್ತ ಎಲ್ಲ ನಿಮ್ಗೆ ಗೊತ್ತಾಗಿರುತ್ತೆ. ಆಮೇಲೆ ನಾವು ಶೋರೂಮ್ಗೆ ಆಲ್ರೆಡಿ ಒಂದು 4-5 ಸತಿ ಹೋಗಿದ್ದೀವಿ. ಅಂಡ್ ಇದು ನಮ್ಮ ಮೆಮೊರಿಗೋಸ್ಕರನೂ ನಾವು ಶೂಟ್ ಮಾಡ್ಕೋತಾ ಇರೋದು. ನಮ್ಮ ಮೆಮೊರಿಗೋಸ್ಕರ ನಿಮ್ಗೂ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಇದನ್ನ ಮುಂಚೆನೆ ಯಾಕೆ ಪೋಸ್ಟ್ ಮಾಡಲ್ಲ ಅಂತ ಅಂದ್ರೆ, ತಗೊಳಕ್ಕೂ ಮುಂಚೆನೆ ಏನು ಹೇಳ್ಬಾರ್ದು ಅಂತಾರಲ್ಲ, ಆ ತರ
ಇನ್ನು ನಾವೀಗ ಜಸ್ಟ್ ಬುಕಿಂಗ್ ಮಾಡಿ ಬರ್ತಾ ಇರೋದು ಮಿನಿಮಮ್ ಅಮೌಂಟ್ ಅಲ್ಲಿ. ಇನ್ನು ಆಮೇಲೆ ಪ್ರೊಸೀಜರ್ಸ್ ತುಂಬಾ ಇದೆ. ಕಾರ್ ಬರಬೇಕು, ಸ್ಟಾಕ್ ಅವೈಲೇಬಲ್ ಇಲ್ಲ, ಅದು 3 months ವೇಟಿಂಗ್ ಪೀರಿಯಡ್ ಹೇಳಿದ್ದಾರೆ, 2 or 3 months. ಅದು ಬಂದು ನಮ್ಮ ಕಾರ್ ಕೈಗೆ ಸಿಕ್ಕಿ ಎಲ್ಲ ಆಗಬೇಕು. ತುಂಬಾ ಪ್ರೊಸೀಜರ್ ಇದೆ. ಮಧ್ಯದಲ್ಲಿ ಏನಾದ್ರು ಬೇರೆ ಕಾರ್ ಅಂತ ಚೇಂಜ್ ಆಗ್ಬಿಟ್ರೆ ಸಚಿನ್ ಮೈಂಡ್ ಅದು ಗೊತ್ತಿಲ್ಲ, ಚೇಂಜ್ ಆಗಲ್ಲ ಅನ್ಕೊಂಡಿದೀನಿ. ಸೊ ಅದಕ್ಕೇನೆ ಇದನ್ನ ನಾವು ಕಾರ್ ತಗೊಂಡ್ಮೇಲೆ ಪೋಸ್ಟ್ ಮಾಡ್ತಾ ಇದ್ವಿ. ಏನೋ ನಾವು ಅಚೀವ್ ಮಾಡಕ್ ಮುಂಚೆ ಹೇಳೋದು ಬೇಡ, ಅಚೀವ್ ಆದ್ಮೇಲೆ ಹೇಳೋಣ ಅಂತ ಪೋಸ್ಟಿಂಗ್ ಇಟ್ ಲೇಟ್ ಅಷ್ಟೇ. ನಾವು ಕಾರ್ನ ಹಾಫ್ ಅಂಡ್ ಹಾಫ್ ಅಲ್ಲಿ ತಗೋತಾ ಇದೀವಿ. ಸ್ವಲ್ಪ ದುಡ್ಡು ಪೇ ಮಾಡಿ, ಸ್ವಲ್ಪ EMI ಹಾಕ್ಸ್ಕೊಂಡು ಏನೋ ಒಂದು ಹೊಸದು ದೊಡ್ಡದು ಏನೋ ಪರ್ಚೇಸ್ ಮಾಡೋದಕ್ಕೆ ನಾವು ಕಾಲಿಡ್ತಾ ಇದೀವಿ. ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್. ಏನೋ ತುಂಬಾ ಖುಷಿ ಇದೆ ನನಗಂತೂ, ಅದು ಹೇಳಕ್ಕೆ ಫುಲ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ಡೈರೆಕ್ಟ್ ಶೋರೂಮ್ ಹೋಗೋಣ. ಅಂಡ್ ನಾವಿದ್ದೀವಿ ಬನ್ನೂರು ರೋಡ್ ಮಹೀಂದ್ರಾ ಶೋರೂಮ್ ಅಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಗೈಸ್ ಏನಕ್ಕೆ ಇಲ್ಲಿದ್ದಾರೆ ಅಂತ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂಡ್ ಇದಾದ್ಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬರುತ್ತೆ. ನಾವು ಒಂದಿನ ನಾವೇನೋ ಕಳ್ಕೊತಾ ಇದ್ದೀವಿ ಇನ್ನೊಂದು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ವಿ. ಸೊ ನಮ್ಮ ಹಳೆ ಕಾರ್ನ ನಾವು ಕೊಟ್ಬಿಟ್ಟು ಹೊಸ ಕಾರನ್ನು ತಗೋತಾ ಇದ್ದೀವಿ, ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬುಕ್ ಮಾಡಕ್ಕೆ ಬಂದಿರೋದು ಗೈಸ್. ಆಲ್ರೆಡಿ ನೀವೆಲ್ಲ ಪರ್ಚೇಸ್ ಮಾಡಿರೋದೆಲ್ಲ ನೋಡಿರ್ತೀರಾ. ಅದೆಲ್ಲ ಆದ್ಮೇಲೆ ಈ ವ್ಲಾಗ್ ಬರುತ್ತೆ. ಯಾಕೆ ಅಂದ್ರೆ ಲೈಕ್ ಸ್ವಲ್ಪ ನೆಗೆಟಿವಿಟಿನೂ ಇರುತ್ತೆ. ಕಾರ್ ನಮ್ಮ ಕೈಗೆ ಬಂದ್ಮೇಲೆ ವ್ಲಾಗ್ ಹಾಕೋಣ ಅಂತ ನಾವು ಫಸ್ಟ್ ವ್ಲಾಗು ಕಾರ್ ತಗೊಳ್ಳೋದಾಗಿರುತ್ತೆ. ಯಾವ ಕಾರು, ಯಾವ ಕಲರು ಎಲ್ಲ ನೀವು ನೋಡಿರ್ತೀರಾ. ಆದರೆ ಅದಕ್ಕೆ ಮುಂಚೆ ನಾವು ಏನಕ್ಕೆ ಇದೇ ಕಾರ್ ತಗೋತಾ ಇದ್ದೀವಿ ಅದೆಲ್ಲ ಹೇಳೋದಕ್ಕೋಸ್ಕರ ಈ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬಂದು ಆಲ್ರೆಡಿ ಗೈಸ್ ಗಗನ್ ಅವ್ರ ಕೈಯಲ್ಲಿ ಏನಿದೆ ನೋಡಿ ಗೈಸ್. ಇವತ್ತು ಈ ದಿನ ಬಂದ್ಬಿಟ್ಟು 21. ನಿನ್ನೆ ಬಸವ ಜಯಂತಿ, ಮೊನ್ನೆ ಅಕ್ಷಯ ತೃತೀಯ, 2 ದಿನ ಬಂದಿತ್ತು. ನೆನ್ನೆನೇ ಬುಕ್ ಮಾಡಬೇಕಂತ ಇತ್ತು, ಆದರೆ ತುಂಬ ಬ್ಯುಸಿ ಇದ್ರು ಶೋರೂಮ್ ಅವರು. ನಮಗೂ ಸಿಕ್ಕಿರಲಿಲ್ಲ, ನಮಗೂ ಬೇರೆ ಬೇರೆ ಕೆಲಸ ಇತ್ತು. ಸೊ ಹೆಂಗೂ ಗಾಡಿ ತೊಗೋತಾ ಇಲ್ವಲ್ಲ, ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬಂದ್ವಿ, ನೋಡೋಣ ಅಂತ ಬಂದ್ವಿ. ನಮಗೆಲ್ಲ ಕೂಡಿ ಬಂತು. ಸೊ ಬುಕಿಂಗ್ ಅಮೌಂಟ್ ಕೊಟ್ಟಿದ್ದೀವಿ 21,000. ಬುಕಿಂಗ್ ಮಾಡಿಸಿ ರಿಸಿಪ್ಟ್ ತೊಗೊಂಡಿದ್ದೀವಿ. ಸೊ ಆ್ಯಂಡ್ ನಾವು ಯಾವ ಕಾರ್ ತೊಗೋತಾ ಇದ್ದೀವಿ ಅಂದರೆ ಏನು ಗೊತ್ತು ಆಡಿಯನ್ಸ್ಗೆ? ಗೊತ್ತಿರುತ್ತೆ, ಸಾರಿ. ತಾರಾಕ್ಸ್ ತಗೊಂಡಿದ್ದೀವಿ, ಆಲ್ರೆಡಿ ತಗೊಂಡಿರ್ತೀವಿ, ನೀವು ನೋಡಬೇಕಾದ್ರೆ. ಬಟ್ ಅದೇ ಎಲ್ಲ ಬುಕ್ ಹೆಂಗಾಯ್ತು, ಯಾಕೆ ನಾವು ತಾರ್ ತೊಗೊಂಡ್ವಿ, ಇದೆಲ್ಲ ಬ್ಯಾಕ್ ಸ್ಟೋರಿ, ದೊಡ್ಡ ಸ್ಟೋರಿನೇ ಇದೆ ಗೈಸ್. ಅದೇ ಒಂದು ವ್ಲಾಗ್ ಮಾಡ್ತೀವಿ. ನಮ್ಮ ತಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಗೆ ಮೌಂಟ್ ಫಿಕ್ಸ್ ಮಾಡಿ ನಾವು ಮಾಡ್ತೀವಿ. ಸೊ ಇವಾಗ ನಮ್ಮ ತಾರ್ ಹೇಗಿದೆ ಅಂತ ಸ್ವಲ್ಪ. ಸೊ ಇದೇ ಅನಂತ್ ಮಹೀಂದ್ರಾ ಕಾರ್ ಶೋರೂಮು. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಈ ಶೋರೂಮು. ನೀನು ಕಾಣಿಸ್ತಾನೆ ಇಲ್ಲಮ್ಮ, ನೀನು ಅದು ಒಂದೇ ಕಲರ್ ಆಗ್ಬಿಟ್ಟಿದ್ಯಾ. ಬಟ್ ದ ವೆಹಿಕಲ್ ಈಸ್ ಇದೆ ಮಹೀಂದ್ರಾ ತಾರ್ ಸ್ಟಾರ್ ಎಡಿಷನ್ ತೊಗೋತಿದ್ದೀವಿ. ಇದು ನೋಡಿ ಸ್ಟಾರ್ ಎಡಿಷನ್ ಅಂತ. ಅಯ್ಯೋ ತಗೋತೀವಿ, ನಿಂದು ಗಾಡಿನೇ ಬರುತ್ತೆ ಏನು? ಹಾಂ ಇಲ್ಲಿಂದ ಹಿಂಗೆ ಕಾಣುತ್ತೆ ವ್ಯೂ. ನಾವು ತಗೋತಾ ಇರೋದು ಸೇಮ್ ಕಾರು, ಇಂಟೀರಿಯರ್ಸ್ ಹಿಂಗೆ ಇರುತ್ತೆ. ಇಲ್ಲಿಂಗ್ ಮೌಂಟ್ ಮಾಡ್ಕೊಂಡು ಇದೇ ಕಲರ್ ಸೀಟ್ಸ್ ಇದೆ, ಎಲ್ಲ ಸೇಮ್ ಇದೆ ಕಲರ್ಸು. ಇದು ಬ್ಲ್ಯಾಕ್ ಕಲರ್ ಲೆದರ್ ಸೀಟ್ಸ್ ಬರುತ್ತೆ. ದೊಡ್ಡ ಕಾರ್ ಅಂತ ನಂಗೆ ಭಯ ಇತ್ತು, ಅಂದ್ರೆ ಸಚಿನ್ ನನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಗೈಸ್ ಫಸ್ಟ್ ನಾವು ತಾರ್ ರಾಕ್ಸ್ ತಗೊಳ್ಳೋ ಐಡಿಯಾ ಇರಲಿಲ್ಲ. ತಾರ್ ರಾಕ್ಸ್ಗೆ ಹೆಂಗೆ ಬಂದ್ವಿ ನಾವು ಅಂತ ಅದೊಂದು ಹಿಸ್ಟ್ರಿ ಎಲ್ಲ ಇದೆ. ಅದನ್ನ ಗಗನ್ ಹೇಳ್ತಾರೆ ಕೇಳಿ. ನನಗೆ ಮಹೀಂದ್ರಾ ಕಾರ್ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ನಾವು ಆ್ಯಸ್ ಎ ಇನ್ಫ್ಲುಯೆನ್ಸರ್ ಆದಮೇಲೆ 2 ಮಹೀಂದ್ರಾ ಕಾರ್ ಅಂದರೆ ಒಂದು ಮಹೀಂದ್ರಾ 3X ಲಾಂಚಿಗೆ ಹೋಗಿದ್ದೀವಿ. ಆ್ಯಂಡ್ ಈ ಶೋರೂಮ್ ಏನಿದೆ ಅನಂತ್ ಕಾರ್ಸ್ ಬನ್ನೂರು ರೋಡ್ ಹತ್ರ, ಇದ್ರದ್ದು ಸ್ಟೋರ್ ಲಾಂಚಿಗೆ ಬಂದಿದ್ದೀವಿ. ಇದು ಓಪನ್ ಆಗಿ 1 ವರ್ಷ ಆಗ್ತಾ ಬಂತು. 2 ನೋಡಿ, ಆ ಮಹೀಂದ್ರಾ ಸಿಂಬಲ್ ನೋಡಿ, ಆಮೇಲೆ ಥರದ ಕಾರ್ಗಳು ನೋಡಿ, ಆಮೇಲೆ 3X ಅಂದರೆ ನಂಗೆ ಸಖತ್ ಇಷ್ಟ. ನನಗೆ ಹುಡುಗಿಗೆ ಅದು ಕರೆಕ್ಟಾಗಿರೋ ಕಾರ್ ಅದು, ಅದಕ್ಕೆ ನಂಗೆ ಸಖತ್ ಇಷ್ಟ. ಸೊ ಮಹೀಂದ್ರಾ ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಆದರೆ ಸಚಿನ್ಗೆ ಸಿಯಾರಾ ಅಂದರೆ ಸಖತ್ ಇಷ್ಟ ಆಯಿತು. ಸಿಯಾರಾ ಲಾಂಚ್ ಆದಾಗ ಎಷ್ಟು ಇಷ್ಟ ಆಯಿತು ಅಂದರೆ ಈಗಲೂ ಇಷ್ಟ ಸಿಯಾರಾ ನನಗೆ. ಬಟ್ ಅದೇನು ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ತೀನಿ ಹೋಗ್ತಾ. ಸಿಯಾರಾ ಸಖತ್ ಇಷ್ಟ ಆಯಿತು ಸಚಿನ್ಗೆ. ಅವ್ರು 3 months ರಿಸರ್ಚ್ ಮಾಡಿದ್ರು ಸಿಯಾರಾ ಬಗ್ಗೆ. ಸಿಯಾರಾ ಹೇಗೆ, ಏನು ಪರ್ಫಾರ್ಮೆನ್ಸ್ ಏನು. 1 ಲಕ್ಷ ವೀಡಿಯೋಸ್ ನೋಡಿದ್ದಾರೆ ಗೈಸ್. 1 ಲಕ್ಷ ವೀಡಿಯೋಸ್ ನೋಡಿ ಒಪ್ಕೋತಾ ಇದ್ದಾರೆ. ಅಷ್ಟು ವೀಡಿಯೋಸ್, ಅಷ್ಟು ರಿಸರ್ಚ್ ಎಲ್ಲ ಮಾಡಿದ್ರು. ಅಂಡ್ ಸಿಯಾರಾಗೆ ನಾವು ಬುಕಿಂಗ್ ಅಮೌಂಟ್ ಕೊಟ್ಟು ಬುಕಿಂಗ್ ಕೂಡ ಮಾಡಿಬಿಟ್ಟಿದ್ದೀವಿ. ಇವಾಗ ಬುಕಿಂಗ್ ಮಾಡಿದೀವಿ ನಾವು ಸಿಯಾರಾ. ಈಗ ನಾವು ಈ ಟೈಮ್ಗೆ ನಾವು 2 ಕಾರ್ ಬುಕ್ ಮಾಡಿದ್ದೀವಿ. ನನ್ನ ಹೆಸರಲ್ಲಿ 2 ಕಾರ್ ಬುಕ್ ಆಗಿದೆ. ಒಂದು ಟಾಟಾ ಸಿಯಾರಾ, ಇನ್ನೊಂದು ಮಹೀಂದ್ರಾ ತಾರ್ ರಾಕ್ಸ್.
2 ಕಾರು ಬುಕ್ ಮಾಡಿದ್ವಿ ಆಲ್ರೆಡಿ. ಇನ್ನೊಂದು ಕಾರ್ದು ಬೇಗ ರಿಫಂಡ್ ಇಸ್ಕೋಬೇಕು. ಸೊ ಅದು ಬುಕ್ ಮಾಡಿದ್ವಿ ಸಿಯಾರ. ಬುಕ್ ಮಾಡಿದ್ಬಿಟ್ಟು ನಾವು ನಮ್ದು ಬಡ್ಜೆಟ್ ಬುಕ್ ಮಾಡಿ ಆಲ್ರೆಡಿ 1 ತಿಂಗಳಾಗಿದೆ. ಬಡ್ಜೆಟ್ ಇದ್ದು ಸ್ವಲ್ಪ ಕಮ್ಮಿ. ಅಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಅದು ಬುಕ್ ಮಾಡಕ್ಕೆ ಹೋಗಿರೋದು ಬ್ಲಾಗ್ ಮಾಡಿದೀವಿ. ವಿ ಆರ್ ನಾಟ್ ಪೋಸ್ಟಿಂಗ್ ಇಟ್. ಈ ವ್ಲಾಗ್ ತರನೇ ಆ ವ್ಲಾಗ್ ಮಾಡ್ಕೊಂಡಿದ್ವಿ ಸಿಯಾರಾದ್ ಹಾಕ್ಬೇಕು ಅಂತ. ಸೊ ನಾವು ಬುಕ್ ಮಾಡಿದ್ವಿ. ಬುಕ್ ಮಾಡಾದ್ಮೇಲೆ ಒಂದು ದಿನ ಥಾಟ್ ಬಂತು, ನಾವು ಸ್ಪೆಂಡ್ ಮಾಡ್ತಿರೋ ಅಮೌಂಟಿಗೆ, ಅದಕ್ಕೆ ಆ ಫೀಚರ್ಸ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀವಿ ಅಮೌಂಟು, ಆ ಅಮೌಂಟಿಗೆ ಈ ಕಾರೇ ಬರುತ್ತೆ. ದೊಡ್ಡ ಕಾರೇ ಬರ್ಬೇಕಾದ್ರೆ ನಾವು ಆ ಕಾರ್ ಯಾಕೆ, ಈ ಕಾರ್ ತೊಗೊಂಡು ಆ ಕಾರ್ ತೊಗೋಬಹುದು. ಆದರೆ ಆ ಕಾರ್ ತೊಗೊಂಡು ನಾವು ಈ ಕಾರ್ನ ತೊಗೊಳಕ್ಕಾಗಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಒಂದು ಕಾರ್ ಅಂತ ತೊಗೊಂಡು ಆಮೇಲೆ ನಾವು ಪುನಃ ತಾರಿಗೆ ಹಾಕ್ತೀವಿ, ತಾರನ್ನ ಸೆಕೆಂಡ್ಸ್ ತೊಗೋತೀವಿ, ಅದೆಲ್ಲ ಆಗಲ್ಲ. ಸೊ ಹಂಗೆ ಅಂದ್ಬಿಟ್ಟು ಸುಮ್ಮನೆ ಒಂದು ಥಾಟ್ ಬಂತು. ಸಚಿನ್ ಆಮೇಲೆ ಸಿಯಾರಾ ವೀಡಿಯೋಸಿಂದ ತಾರ್ ರಾಕ್ಸ್ ವೀಡಿಯೋಸಿಗೆ ಶಿಫ್ಟ್ ಆದರು. ಒಂದಷ್ಟು ರಿಸರ್ಚ್ ಮಾಡಿದ್ರು. ಆಮೇಲೆ ನಮಗೆ ಗೊತ್ತಾಯಿತು ಬಡ್ಜೆಟ್ಟು ಒಂಚೂರು 1 ಲಕ್ಷ 2 ಲಕ್ಷದಲ್ಲಿ ಏರುಪೇರು ಆಗುತ್ತೆ ಈ ಕಾರ್ಗೂ ಆ ಕಾರ್ಗೂ ಅಂತ. ಸೊ ಏನು ಮಾಡಿದ್ವಿ, ಈ ಕಾರ್ ತೊಗೊಳ್ಳೋಣ. ಸಚಿನ್ಗೆ ಇದು ಇಷ್ಟ ಇಲ್ಲ, ಈ ಕಾರ್ ತೊಗೊಳ್ಳೋಣ ಅಂತ ನನ್ನ ಮನಸ್ಸಲ್ಲಿ ಇಷ್ಟ ಆಯಿತು. ಅದನ್ನು ನಂಗೆ ತಲೆಗೆ ಬಿಟ್ಟಿದ್ದೆ ಇವಳು ಗೈಸ್. ಯಾಕೆ ತಾರ್ ರಾಕ್ಸ್ ತಗೋಬಾರ್ದು, ತಾರ್ ರಾಕ್ಸ್ ತಗೋಬೋದ್ರ ಇದೇ ಬಡ್ಜೆಟ್ಗೆ ಅಂತ. ನಾ ಹೇಳ್ದೆ ನನಗೆ ತಾರ್ ರಾಕ್ಸ್ ಇಷ್ಟ, ಮಹೀಂದ್ರ ಇಷ್ಟ, ನೀನು ಯಾಕೆ ಅದ್ರ ಬಗ್ಗೆ ಒಂದ್ಸತಿನೂ ಯೋಚನೆ ಮಾಡಲಿಲ್ಲ, ಬರೀ ಸಿಯಾರಾನೇ ಯೋಚನೆ ಮಾಡ್ತಿದ್ಯಾ, ತಾರು ತಗೋಬೋದಲ್ವಾ ಅಂತ ಒಂದ್ಸತಿ ಹೇಳ್ದೆ ನಾನು. ಅವನಿಗೆ ಸಿಯಾರ ಇಷ್ಟ ಅಂತ ಅಂದ್ಬಿಟ್ಟು ನಾನು ತಲೆಯಲ್ಲಿ ಅದೇ ಹಾಕೊಂಡಿದ್ದೆ, ಬೇಡ ಬಿಡು ತಾರು. ಆಮೇಲೆ ಒಂದ್ಸತಿ ಹೇಳಿದ್ದ, ಅವ್ನು ತಾರಲ್ಲಿ ಕಾಸ್ಟ್ಲಿ ಆಗುತ್ತೆ ತಾರು, ಮೇಂಟೆನೆನ್ಸ್ ಕಾಸ್ಟ್ಲಿ ಆಗುತ್ತೆ ನಮಗೆ, ಅಷ್ಟು ದೊಡ್ಡ ಗಾಡಿ ಬೇಡ, 2 ಡೋರ್ದು ನಾವು ತಗೊಳ್ಳೋಣ ನಾವೆಲ್ಲಾದ್ರೂ ಓಡಾಡೋದಕ್ಕೆ ಅಂತ ಒಂದ್ಸತಿ ಹೇಳಿದ್ದ. ನಾವು ಇದ್ರ ಲಾಂಚಿಗೆ ಬಂದಾಗಲೇ ನಾನು ತಾರ್ ನೋಡಿ ಇಷ್ಟಪಟ್ಟಿದ್ದಾಗ. ಸೊ ಹಂಗೆ ಹೇಳಿದಾನಲ್ಲ ಬಿಡು ಅಂತ ಅಂದ್ಬಿಟ್ಟು ಅವ್ನಿಗೆ ಇಷ್ಟ ಸಿಯಾರ ಅಂದ್ಬಿಟ್ಟು ನಾನೇನು ಅಷ್ಟೊಂದು ಕಾರ್ ಬಗ್ಗೆ ಇದಿಲ್ಲ. ಈ ತಾರ್ ಲುಕ್ ಎಲ್ಲ ನೋಡಿ ನಂಗೆ ತಾರ್ ಇಷ್ಟ ಆಯಿತು. ಆಮೇಲೆ 3X ಹೋದ್ರೆ ಸಖತ್ ಇಷ್ಟ ನನಗೆ. ಇಲ್ಲೇ ಐತೆ ನೋಡಿ 3X. ಸೊ ಹಂಗೆ ಬಿಟ್ಟಾಕಿದ್ವಿ. ಆಮೇಲೆ ಇವನ್ ತಲೆಗೆ ಬಂತು, ಸೇಮ್ ಅಮೌಂಟಿಗೆ ಸ್ವಲ್ಪ ಚಿಕ್ಕ ಕಾರ್ ತೊಗೊಳೋದ್ ಬದಲು ದೊಡ್ಡ ಕಾರ್ ಇದು ಹೋಗ್ತಿದ್ರೆ ಎಲ್ಲರೂ ಇದನ್ನ ನೋಡ್ತಾರೆ, ಎಲ್ಲರೂ ನೋಡ್ತಾರೆ ಅನ್ನೋದಕ್ಕಿಂತ ನಮಗೆ ಇದ್ರ ಅಯ್ಯೋ ಇದ್ರ ಡ್ರೈವರ್ ಫೀಲ್, ಕುತ್ಕೊಳ್ಳೋ ಫೀಲ್ ಅಂತೂ ಯಾವ ಕಾರಲ್ಲೂ ಸಿಗಲ್ಲ. ಅಂದರೆ ಬೇರೆ ದೊಡ್ಡ ದೊಡ್ಡ ಕಾರಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಸಿಯಾರನ್ನ ಕ್ಯಾನ್ಸಲ್ ಮಾಡಿ, ಇನ್ನು ಕ್ಯಾನ್ಸಲ್ ಮಾಡಿ ಫೋನ್ ಮಾಡಿದೆ, ಎಕ್ಸಿಕ್ಯೂಟಿವ್ಗೆ ಫೋನ್ ಎತ್ತಿಲ್ಲ, ಬೇಗ ರಿಫಂಡ್ ಮಾಡ್ತೀನಿ ಅಂತ ಹೇಳಕ್ಕೆ. ಸೊ ಇದು ನಮಗೆ ಹೇಳಿದ್ರು ಅವರು, ನಿಮ್ಗೆ ಅಲಾಟ್ ಆಗೋ ತನಕ ನೀವು ಪೇಮೆಂಟ್ ಮಾಡೋ ತನಕನೂ ನೀವು ಯಾವ ಎನಿ ಟೈಮ್ ಕ್ಯಾನ್ಸಲ್ ಮಾಡ್ಬೋದು ಅಂತ. ಅದೇ ಧೈರ್ಯದ ಮೇಲೆ ಬುಕ್ ಮಾಡಿದ್ವಿ ಗೈಸ್. ಸೊ ಇವತ್ತು ಬಂದು ಅನಂತ್ ಕಾರ್ಸಲ್ಲಿ ನಾವು ನಮ್ಮದು ಮಹೀಂದ್ರ ತಾರ್ ರಾಕ್ಸ್ ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ನ ಬುಕ್ ಮಾಡಿದ್ವಿ ಗೈಸ್. ಆ್ಯಂಡ್ ಅದು ಬ್ಲ್ಯಾಕ್ ಕಲರಲ್ಲಿ ನೀವು ನೋಡಿರ್ತೀರಾ ಲಾಂಚ್ ನಾವು ಹೆಂಗೆ. ಆ್ಯಂಡ್ ಇದು ವೈಟ್ ಕಲರ್ ಗೈಸ್. ನಾವು ಬ್ಲ್ಯಾಕ್ ಕಲರ್ಗೆ ಹೋಗಿದ್ದೀವಿ ಯಾಕಂದರೆ ಆಲ್ರೆಡಿ ನಮ್ಮ ಫ್ಯಾಮಿಲಿಲಿ ಒಂದು ಮಹೀಂದ್ರ ತಾರ್ ಇದೆ. ಅಕ್ಕ ಭಾವನ ಹತ್ರ ವೈಟ್ ಕಲರ್ ತಾರ್ ರಾಕ್ಸೇ ಇದೆ, ಸೇಮ್ ಗಾಡಿ ಇದೆ. ಸೊ ನಾವು ವೈಟ್ ಬೇಡ, ಒಂದೇ ಫ್ಯಾಮಿಲಿ ಒಂದೇ ಥರ ಕಾರ್ ಇದ್ರೆ ಹೇಗಿರುತ್ತೆ. ಸೊ ಅದಕ್ಕೆ ಬ್ಲ್ಯಾಕ್ ನೆಕ್ಸ್ಟ್ ಲುಕ್ಸ್ ಇದೆ. ಸೊ ಅದಕ್ಕೆ ಬ್ಲ್ಯಾಕ್ ತಗೋತಾ ಇದ್ದೀವಿ. ಆ್ಯಂಡ್ ಇಂಟೀರಿಯರ್ ಇದೆಲ್ಲ ನಿಮಗೆ ನಾನು ನೆಕ್ಸ್ಟ್ ನಮ್ಮ ಕಾರಲ್ಲಿ ತಗೊಂಡು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೂ ಸ್ಟಡಿ ಮಾಡ್ಬೇಕು ಗೈಸ್. ನೋಡಿ ಗೈಸ್ ಗಾಡಿ ಹೆಂಗೆ ಕಾಣಿಸ್ತದೆ. ಸಿಯಾರ ಮುಂದೆ, ಸಿಯಾರ ಮತ್ತು ತಾರ್ ರಾಕ್ಸ್ ನಾವು ಒಂದೇ ಕಡೆ ನಿಲ್ಲಿಸ್ಬಿಟ್ರೆ ಸಿಯಾರ ಕಾಣೋದೇ ಇಲ್ಲ. ಸೊ ಅದಕ್ಕೆ ಸಿಯಾರ ಕ್ಯಾನ್ಸಲ್ ಮಾಡಿದ್ದು. ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ, ಬೇಗ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ಡ್ರೈವರ್ ಸೀಟ್. ಇದು ಆನೆಗೆ ಹಿಂಗೆ ಕಾಲಿಟ್ಟು ಡ್ರೈವ್ ನಾವು ಹಿಂಗೆ ಇಟ್ಕೊಂಡು ಹಿಂಗೆ ಹತ್ತಿದ್ರೆ ವಿ ಕ್ಯಾನ್ ಎಂಟರ್. ಎಷ್ಟೊಂದು ಜನ ಹತ್ರ ಅವ್ರ ಹತ್ರ ತಾರ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಹಾಂ. ಸೊ ಗೈಸ್ ಇನ್ಮೇಲಿಂದ ಸಾಗರ್ ಸ್ಟೋರೇಜಲ್ಲಿ ಸಚಿನ್ ಅವರು ಈ ಥರ ಡ್ರೈವರ್ ಸೀಟಲ್ಲಿ ಕಾಣಿಸ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಇದರಿಂದ ಇದೆಲ್ಲ ಏನೇನು ನಮಗೆ ನಿಮಗೆ ಹೇಳೋಕ್ಕಾಗಲ್ಲ. ನಿಮಗೆ ನಾವು ಫೀಲ್ ಹೆಂಗೆ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಕಾರ್ ತೊಗೊಳೋದು ಹೋಗೋದೆಲ್ಲ ಹೇಳ್ಬಿಟ್ಟಿರ್ತೀವಿ ಫುಲ್ ಆಲ್ರೆಡಿ. ನಾವು ಎಷ್ಟು ಫೀಲ್ ಮಾಡ್ತಾಯಿದ್ವಿ ಕಾರ್ ತೊಗೊಳಕ್ಕೆ ಅಂತ. ಅಂದರು ಇದಕ್ಕೆ ಪಟ್ಟಿರೋ ಶ್ರಮ, ಕೂಡಿಟ್ಟಿರೋ ಸೇವಿಂಗ್ಸ್, ಟೈಮ್ ಎಲ್ಲ ತುಂಬ ಇದೆ ಗೈಸ್. ಇದನ್ನು 1 ತಿಂಗಳಲ್ಲಿ 1 ರಾತ್ರಿಯಲ್ಲಿ ಅಚೀವ್ ಮಾಡಿಲ್ಲ. ಆಮೇಲೆ ನಮ್ಮಪ್ಪನ ದುಡ್ಡಿಂದನೋ ಅವರಪ್ಪನ ದುಡ್ಡಿಂದನೋ ನಾವು ತೊಗೊಂಡಿಲ್ಲ. ಸೊ ಇದು ಕಷ್ಟಪಟ್ಟು ಇಬ್ಬರು ಸೇರಿ, ನನಗಿಂತ ಜಾಸ್ತಿ ಸಚಿನ್ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಗಳಿಸ್ಕೋತಾ ಇರೋದು. ನಮಗೆ ಅಂತ ನಮ್ಮ ಫಸ್ಟ್ ಕಾರ್, ಅಲ್ಲೇ ಸೆಕೆಂಡ್ ಕಾರ್, ಫಸ್ಟ್ ಕಾರ್ ನ್ಯೂ ಕಾರ್ ಇದು ತಗೋತಾ ಇರೋದು. ಅಲ್ಲೇ ಸ್ಟಾರ್ ಎಡಿಷನ್ ಬ್ಲ್ಯಾಕ್ ಇದೆ ಮಾ. ಒಂದು ನಿಮಿಷ ಗೈಸ್, ಸ್ಟಾರ್ ಎಡಿಷನ್ ಬ್ಲ್ಯಾಕ್ ಇದೆ ನಾವು ತಗೋತೀವಿ ಎಕ್ಸಾಕ್ಟ್ ಕಾರು. ಒಂದ್ಸಲ ತೋರಿಸ್ತೀನಿ ಅಷ್ಟೇ. ನೋಡಿ ಗೈಸ್ ಈ ಕಾರು ಇದೇ ಎಕ್ಸಾಕ್ಟ್ ಕಾರು ನಾವು ತೊಗೊಂಡಿರೋದು. ಆಲ್ರೆಡಿ ನೋಡಿರ್ತೀರ ನಮ್ಮ ಪರ್ಚೇಸಿಂಗ್ ಬ್ಲಾಗಲ್ಲಿ. ಇದೇ ನೋಡಿ ಸ್ಟಾರ್ ಎಡಿಷನ್ ಅಂತ ಇರುತ್ತೆ. ಹಾಂ. ಆ್ಯಂಡ್ ಇದು ಗೈಸ್ 4 ವೀಲ್ ಡ್ರೈವ್ ಇರಲ್ಲ, ಇದು 2 ವೀಲ್ ಡ್ರೈವ್ ಮಾತ್ರ ಬರುತ್ತೆ ಸ್ಟಾರ್ ಎಡಿಷನಲ್ಲಿ. ಆಲ್ಮೋಸ್ಟ್ ಟಾಪ್ ಎಂಡ್ ಗೈಸ್. ಟಾಪ್ ಎಂಡಲ್ಲಿ ಬರೋ ಒಂದು ನಿಮಿಷ, ಟಾಪ್ ಎಂಡಲ್ಲಿ ಬರೋ ಒಂದು 3 ಫೀಚರ್ ಇದ್ರೆ ಬರೋಲ್ಲ ಅಷ್ಟೇ ಗೈಸ್. ಇನ್ನು ಆಲ್ಮೋಸ್ಟ್ ಟಾಪ್ ಎಂಡಲ್ಲಿ ಬರೋ ಎಲ್ಲ ಫೀಚರ್ಸು ಬರುತ್ತೆ, ಒಂದು 3 ಫೀಚರ್ ಬಿಟ್ಟು. ಸೊ ಅದಕ್ಕೆ ಈ ವೇರಿಯಂಟ್ನೇ ನಾವು ಫೈನಲ್ ಮಾಡಿರೋದು. ಹೇಳಿ. ಈ ಕಾರ್ ತಗೊಂಡು ಅಲ್ಲಿ ಕೃಷ್ಣ ಒಂದು ಪ್ಯಾಸೇಜ್ ಜಮೀನು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೀರ್ ಹತ್ರ ಹೋಗ್ಬೋದು. ಹೋಗ್ಬೋದು.
ಬದಿ ಇದ್ರೆ ಕಷ್ಟ, ಬದಿಲ್ಲ ಅಂದ್ರೆ ಹೋಗ್ಬೋದು. ಆಮೇಲೆ ನಮ್ದು ಜಮೀನು ಬೀಗೂಟ ಮಾಡಿದ್ವಲ್ಲ ಅದ್ರೊಳಗಡೆ ಹೋಗಿ ತಿರುಗಿಸ್ಬೋದು. ಅದೇ ಉಳಿಸ್ಬಿಟ್ಟಿರ್ತಾರಲ್ಲ ಅದನ್ನ ಹೋಗಿ ಕುತ್ಕೊಂಡಿದ್ವಲ್ಲ ಆವಾಗ ಕಷ್ಟ. ನಾರ್ಮಲ್ ಇದ್ದಾಗ ಹೋಗ್ಬೋದು. 4 ವೀಲ್ ಡ್ರೈವ್ ಆದರೆ ಉಳಿಸಿದ್ರು ಹೋಗ್ಬೋದು. ಇದು 2 ವೀಲ್ ಡ್ರೈವ್ ಗೈಸ್. ನಾವು ಆಫ್ ರೋಡಿಂಗ್ ಅಂತ ತಗೊಂಡಿಲ್ಲ, ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಕಾರ್ ಅಂತ ತೊಗೊಂಡಿರೋದು. ಸೊ ನಿಮ್ಗಿದೆ ನೋಡಿ ಗಾಡಿ. ಇದು ಮುಂದೆ ಕೂತ್ಕೊಂಡು ಬ್ಯಾನೆಟ್ ವ್ಯೂ ನೋಡಿದ್ರೆ ನೆಕ್ಸ್ಟ್ ಲೆವೆಲ್. ಕೂತ್ಕೋಬೋದು. ಈಗ ಕೂತ್ಕೊಂಡ್ರೆ ಹೊಡಿತಾರೆ ಶೋರೂಮರು. ಸೊ ನಮ್ಮ ಕಾರ್ದು ಇಂಟೀರಿಯರ್ಸ್ ಈ ಥರ ಕಾಣಿಸುತ್ತೆ ನೋಡಿ ಗೈಸ್. ಫುಲ್ಲು ಕಂಪ್ಲೀಟೆಡ್ ಡಿಜಿಟಲ್ ಕ್ಲಸ್ಟರ್ಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಥರ ಒಂದು ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರ್ಸ್ ಬರುತ್ತೆ. ಟಾಪ್ ಎಂಡಲ್ಲಿ ಬರೋ ಥರನೇ ನಾವು ಈ ಥರ ಇಲ್ಲಿ ಏನು ಬೇಕು ಅದನ್ನ ಆ್ಯಕ್ಸೆಸ್ ಮಾಡ್ಕೋಬೋದು ಇಲ್ಲಿ. ಸೊ ನೈಸ್. ತಲೆ ಕೆಡ್ಸ್ಕೊಬೇಡಿ, ನಾವು ಓಡಿಸಲ್ಲ. ನಾವು ನಮ್ಮ ಕಾರ್ ತಗೊಂಡೇ ಓಡಿಸ್ತೀವಿ. ಆಲ್ರೆಡಿ ನೆನ್ನೆಲ್ಲ ಟೆಸ್ಟ್ ಡ್ರೈವ್ ತೊಗೊಂಡಿದ್ವಿ. ಆಲ್ರೆಡಿ ಮುಂಚೆನೇ ಮಾಡಿದ್ರೆ ಟೆಸ್ಟ್ ಡ್ರೈವ್ ಮಾಡೋ ವಿಡಿಯೋ ಮಾಡ್ಕೋಬೋದಾಗಿತ್ತು. ನಾವು ಇನ್ನೂ ಬುಕಿಂಗ್ ಮಾಡಿರಲಿಲ್ಲ, ಟೆಸ್ಟ್ ಡ್ರೈವ್ ತಗೊಂಡ್ವಿ. ನಿನ್ನೆ ಮನೆ ಹತ್ರನೇ ಬಂದಿತ್ತು ಗೈಸ್. ಮನೆ ಹತ್ರ ಬಂದು ನಾನು, ಇವಳು, ಶಿವಕುಮಾರ್ ಎಲ್ಲರೂ ಓಡಿಸಿ ಟೆಸ್ಟ್ ಡ್ರೈವ್ ತೊಗೊಂಡು ಈ ಗಾಡಿನ ಫೈನಲ್ ಮಾಡಿದ್ದೀವಿ. ಹೋಪ್ ಈ ಗಾಡಿ ನಮಗೆ ಫುಲ್ಲು ಒಳ್ಳೆ ಮೆಮೊರೀಸ್, ಫುಲ್ ಮಜಾ ಕೊಡುತ್ತೆ ಅಂತ. ಮೇಲೆ ಶಶಿ ಸರ್ ಹತ್ರ ಮಾತಾಡ್ತಾ ಇದ್ದೋ, ಫುಲ್ ವ್ಯವಹಾರ ಬುಕ್ ಆಯಿತು. ಥ್ಯಾಂಕ್ ಯು. ಇನ್ನು ಅಣ್ಣವ್ರಿಗೆ ಸಾಕು. ಇವ್ರು ಬಂದು ಮಧ್ಯಾಹ್ನ ಬಂದವರು. ಆಮೇಲೆ ಬೈಕ್ ಇಲ್ಲೇ ಹಾಕಿದ್ರೆ ಬೈಕ್ ಕಳರಿ ಅಲ್ವಾ? ಅಲ್ಲ ಅದಕ್ಕೆ ಆಚೆ ಹಾಕ್ಬಿಟ್ಟೆ. ಅಂದ್ರೆ ಹಾಕಿದ್ರೆ ಒಂದು ಹಾಕಿದ್ರೆ ಏನ್ ಮಾಡ್ತಾ ಇದ್ರೆ ಇನ್ನೊಬ್ರು ತಂದು ಅಲ್ಲೇ ಹಾಕ್ತಾರೆ. ಅದು ಮತ್ತೆ ಹೇಳಕ್ಕಾಗಲ್ಲ. ಅವ್ರನ್ನೇ ಹೆಲ್ಮೆಟ್ಸ್ ಅಲ್ಲಿ ರಿಸೆಪ್ಷನ್ ಹತ್ರ ಇದೆ. ಹೋಗಿದ್ಕೋವ ಏನವಾ ನಿಮ್ದಾಗ ನನ್ನ ಕಾರ್ ನೋಡಕ್ ಬಿಡೋದಿಲ್ಲ ನೀನು. ಲಕ್ಷ ಸತಿ ನೋಡಿದೆ. ಈಗ ಕಾರ್ ನೋಡ್ಬಿಟ್ಟು ತಗ್ಗಿಗಳ್ದೆ ಇನ್ನೊಂದು ಕಾರು ಅಂತ ಹೇಳಿದ್ರೆ ನಾನು ಏನಿಲ್ಲ. ಆಮೇಲೆ ಮನೆಯಿಂದ ಹೊರಗೆ ಹಾಕ್ತೀನಿ. ಸೂಪರ್ ಹೋಯ್ತಿಯಾ? ನಿನ್ನ ಹಾಕೋದು ಮನೆಯಿಂದ ಹೊರಗೆ ಹಿಂಗೆ ಕಳ್ಸ್ತೀನಿ ಶಿರ್ನುಂಡಿಗೆ. ಆಯ್ತು ಹೋಗೋಣ, ಶಿರೂರಿಗೆ ಹೋಯ್ತೀವಿ. 6 ಕಾಲ್ ಆಗುತ್ತೆ ಮನೆಗೆ ಹೋಗೋದ್ರಿಂದ, ಅರ್ಧ ಮುಕ್ಕಾಲು ಗಂಟೆ. ಬ್ಯಾಡ್ಮಿಂಟನ್ ಓಡೋಗ್ಬೇಕು. ಆಯ್ತು ನಡಿ ಹೋಗೋಣ. ಏನಮ್ಮ ಗೈಸ್, ನೀವು ಹಿಂದೆ ನೋಡಿರೋ ಕಾರ್ ನಾವು ಪರ್ಚೇಸ್ ಮಾಡಬೇಕು ಅಂದರೆ ನಮ್ಗೆ ಈಗಿರೋ ಕಾರ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ಹ್ಯುಂಡೈ ವರ್ನಾನ ಇವತ್ತು ಸೇಲ್ ಮಾಡ್ತಾ ಇದ್ದೀವಿ ಗೈಸ್. ಆ್ಯಂಡ್ ಟುಡೇ ಹೆವಿ ಮೆಮೊರೀಸ್ ಇದೆ. ನಮ್ದು ಫಸ್ಟ್ ಕಾರ್ ಇದು. ಸೆಕೆಂಡ್ಸ್ ತೊಗೊಂಡಿದ್ರು ನಮ್ದು ಫಸ್ಟ್ ಕಾರ್ ಇದು. ನಾನು ಮದುವೆಯಾಗಿ ಬಂದಿದ್ದು ಈ ಕಾರಲ್ಲಿ. ಈ ಕಾರಿಂದ ನಮಗೆ ನಮ್ಮ ಮದುವೆ, ನಮ್ಮ ಪ್ರೀತಿ ಎಲ್ಲನೂ ಸಕ್ಸಸ್ಫುಲ್ ಆಯಿತು. ಫೋಟೋಶೂಟ್ಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲದಕ್ಕೂ ಈ ಕಾರಲ್ಲಿ ಓಡಾಡಿದ್ದೀವಿ. ಈ ಮನೆ ಮಾಡೋದಕ್ಕೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಈ ಕಾರ್ ಇಲ್ಲ ಅಂದರೆ ಏನೂ ಆಗ್ತಿರಲಿಲ್ಲ ಗೈಸ್. ಈ ಕಾರ್ ತೊಗೊಂಡಿದ್ದೆ. ಈ ಕಾರ್ ತಗೊಂಡ್ಮೇಲೆ ಎಲ್ಲ ಒಂಥರ ನಮ್ಗೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಈ ಕಾರ್ ತಗೊಳ್ಳುವಾಗ ನಾನಿದ್ದೆ. ಇನ್ನು ನಿಮ್ಮ ಮದುವೆಯಿಂದ ಕರ್ಕೋಬೇಕಾದ್ರೆ ನಾನು ಇದ್ದಿದ್ರೆ ಇವನೇ ಡ್ರೈವರು. ಕೊಡ್ಬೇಕಾದ್ರೆ ಈಗ ನಾನಿದ್ದೀನಿ. ಶಿವಕುಮಾರ್ ಇನ್ ಆಲ್ ಸ್ಟೇಜಸ್. ಸೊ ಇವಾಗ ಅಷ್ಟೊಂದು ಲೈಕ್ ಫಿನಾನ್ಸ್ ಇಲ್ಲ ನಮ್ಮ ಹತ್ರ. ಹೊಸ ಕಾರಿಗೆ ನಾವೇ ಅಡ್ಜಸ್ಟ್ ಮಾಡಿ ಕೊಡೋ ಥರ, ಅದಕ್ಕೆ ಕಾರ್ ಕೊಟ್ಬಿಡ್ತಾ ಇದೀವಿ. ಇಲ್ಲಾಂದ್ರೆ ಇಟ್ಕೋತಿದ್ವೇನೋ, ನಮಗೆ ಬೇಕು ಇಟ್ಕೊಂಡ್ರೆ ನಿಲ್ಲಿಸ್ಬಿಡ್ತೀವಿ ಗೈಸ್. ಓಡ್ಸೋಕ್ಕಾಗಲ್ಲ. 2 ಕಾರ್ ಓಡಿಸೋಷ್ಟೆಲ್ಲ ನಮ್ಮ ಮನೇಲಿ. ನಾನು ವರ್ಣ ಓಡ್ಸಲ್ಲ. ಅದಕ್ಕೆ ಒಂದು ರೀಸನ್ ಕೊಟ್ಬಿಡ್ತಾ ಇದೆ. ಇಲ್ಲಾಂದ್ರೆ ಯೋಚನೆ ಮಾಡ್ತಿದ್ರೇನೋ. ಲೈಕ್ ತುಂಬ 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 ಲಕ್ಷ ಮೆಮೊರೀಸ್ ಇದೆ ಕಾರಲ್ಲಿ. ಎಷ್ಟು ರೀಲ್ಸ್ ಮಾಡಿದ್ದೀವಿ ಕಾರಲ್ಲಿ. ಹೌದು ಯಪ್ಪ, ಎಷ್ಟು ವಿಡಿಯೋ ಮಾಡಿದ್ವಿ, ಎಷ್ಟು ಕಾಂಟೆಂಟ್ ಮಾಡಿದ್ವಿ. ಅಲ್ಲಿ ಒಂದು ಮೊಬೈಲ್ ಹ್ಯಾಂಗ್ ಮಾಡೋದಾಗ ಹಾಕ್ಬಿಟ್ಟು ಫೋನ್ನ ಎಷ್ಟು ಮಾತಾಡಿದ್ದೀವಿ ಕಾರಲ್ಲಿ. ಸೊ ಫೈನಲಿ ತುಂಬ ಚೆನ್ನಾಗಿ ನಮಗೆ ಎಲ್ಲೂ ಎಷ್ಟು ಚೆನ್ನಾಗಿ ಆರಾಮಾಗಿ ಕರ್ಕೊಂಡು ಹೋಗಿ ಎಲ್ಲೂ ಏನೂ ಆಗದೆ ಇರೋ ಥರ ಕರ್ಕೊಂಡ್ಬಂದಿದೆ ಕಾರು. ಏನೂ ಖರ್ಚು ಕೊಟ್ಟಿಲ್ಲ ನಮಗೆ. ನೀಟಾಗಿ ಮೇಂಟೈನ್ ಮಾಡಿದ್ದೀವಿ. ಯೂಟ್ಯೂಬಲ್ಲಿ ಹೇಳಿಲ್ಲ ಈ ಕಾರ್ ಸೇಲ್ ಮಾಡ್ತಾ ಇದೀವಿ ಅಂತ. ನಿಮಗೆ ಹೇಳ್ದೆ ನಾವು ಬೇರೆ ಕಡೆಯಿಂದ ಸೇಲ್ ಮಾಡಿದ್ವಿ. ತುಂಬ ಜನ ಎಂಕ್ವೈರಿ ಮಾಡ್ತಿದ್ರಿ ಅನ್ಸುತ್ತೆ. ಆದರೆ ನಮಗೆ ಕಾರ್ ಸೇಲ್ ಮಾಡೋದು ಹೇಳೋ ಇದಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಅದಾಯಿತು, ಸೇಲ್ ಆಗ್ತಾ ಇದೆ. ಇವರೇ ತಗೋತಾ ಇರೋದು ಬ್ರೋ. ಇವರೇ ನಮ್ಮ ಕಾರ್ ಪರ್ಚೇಸ್ ಮಾಡ್ತಾ ಇರೋದು, ವಿಶ್ವಾಸ್ ಅಂತ. ಬ್ರೋ ಕಂಗ್ರ್ಯಾಚುಲೇಷನ್ಸ್. ಸೊ ನಮ್ಗೆ ಎಷ್ಟು ಒಳ್ಳೇದಾಯಿತು ಅಷ್ಟೇ ಒಳ್ಳೇದಾಗಲಿ. ನಿಮಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಬ್ರೋ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನೀಟಾಗಿ ಇಟ್ಕೊಳ್ಳಿ, ಕಾರ್ ಚೆನ್ನಾಗಿ ಓಡಿಸಿ. ಒಳ್ಳೆ ಡೀಸೆಂಟ್ ಅಮೌಂಟ್ಗೆ ನಮ್ಮ ಕಾರು ಸೇಲ್ ಆಗಿದೆ ಗೈಸ್. ನಾವು ವಾಶ್ ಮಾಡ್ತಾಗೆಲ್ಲ ಎಷ್ಟು ಕಣ್ಣಾಗ್ತಾರೆ ಗೊತ್ತಾ ಅವ್ರು, ಎಷ್ಟು ಚೆನ್ನಾಗಿದೆ. ದಿಸ್ ವೈಟ್ ಈಸ್ ಬ್ರೋ, ಬೇರೆ ಕಾರ್ಸಲ್ಲಿ ಈ ಥರ ವೈಟ್ ಬರೋದಿಲ್ಲ. ಹೆವಿ ವೈಟ್ ಇದು, ಗ್ರ್ಯಾಂಡಾಗಿ ಕಾಣುತ್ತೆ. ಅವರು ತಗೊಂಡಾಗಿಂದ ಗಾಯ ಮಾಡಿದ್ವಿ ಅಂದ್ರೆ ಬಂದೆ. ಅದು ಮಿಸ್ ಆಗಿ ಬ್ರೋ. ಇಷ್ಟಳೆ ಕಾರ ಅಷ್ಟಿರೋದು ಹೆಚ್ಚು. ಆಯ್ತಾ ಮೇಡಮ್? ಲೋನು ಆಗೋಯ್ತು. ನೀ ಕಾರ್ ಎತ್ಕೊ ಹೋಯ್ತಾ ಇರೋದು ಈಗ. ಲೋನ್ ಮಾಡಿಸಿದ ತಕ್ಷಣ ಕಾರ್ ಕೊಟ್ಬಿಡ್ತಾರಾ? ನಿಮ್ಗೆ ಇನ್ನೂ ದುಡ್ಡು ಕೊಡಬಾರ್ದಾ? ಇನ್ನು ಬಾಕಿ ಪೇಮೆಂಟ್ ಯಾರು ಕೊಡ್ತಾರೆ? ಎಸ್ ಗೈಸ್, ನಾವು ಈ ಕಾರ್ನ ಲೋನಲ್ಲಿ ಆಬ್ವಿಯಸ್ಲಿ ಲೋನಲ್ಲಿ ತಗೋಬೇಕು. ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲ ಎಲ್ಲಿ ಫುಲ್ ಪೇಮೆಂಟ್ ಕೊಟ್ಟು ತೊಗೊಳಕ್ಕಾಗುತ್ತೆ ಕಾರ್ನ? ಅದು ಅಷ್ಟು ದೊಡ್ಡ ಕಾರ್ ತೊಗೋಬೇಕಾದ್ರೆ. ಸೊ
ಸೊ ನಾವು ಅರ್ಧ ಲೋನ್ ಮಾಡಿಸಿದ್ದೀವಿ, ಒಂದು ಎಷ್ಟು ಪರ್ಸೆಂಟೇಜ್ ಲೋನ್ ಮಾಡಿಸಿದ್ದೀವಿ, ಸ್ವಲ್ಪ ಅಮೌಂಟ್ ಆಫ್ ಡೌನ್ ಪೇಮೆಂಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಲೋನ್ ಪ್ರೊಸೆಸ್ ಮಾಡ್ಸೋಕ್ಕೆ ಅಂತ ಬಂದಿದ್ವಿ. ಆಗಿದೆ ಲೋನು. ಇನ್ನೊಂದು 3-4 ದಿನದಲ್ಲಿ ಗಾಡಿ ಬರುತ್ತೆ. ಆ್ಯಂಡ್ ನೀವು ಇದನ್ನ ನೋಡೋ ಅಷ್ಟೊತ್ತಿಗೆ ನಮ್ಮ ಗಾಡಿ ಬಂದಿದೆ. ಇದೆಲ್ಲ ಬಿಹೈಂಡ್ ದ ಸೀನ್ಸು, ನಾವೆಲ್ಲ ಎಷ್ಟು ಎಫರ್ಟ್ ಆಗಿ ಗಾಡಿ ತಗೋತೀವಿ ಅನ್ನೋದಕ್ಕೆ ನಿಮ್ಗೊಂದು ಬಿಹೈಂಡ್ ದ ಸೀನ್ಸ್ ಏನೇನಾಗಿದ್ವಿ ಅಂತ ಇದು ಒಂದು ವಿಡಿಯೋ ಇದೇ ಬರುತ್ತೆ, ನಾವು ಹೆಂಗೆ ಗಾಡಿನ ತಗೊಂಡ್ವಿ ಮಾಡಿದ್ವಿ ಅಂತೆಲ್ಲ. ಸೊ ಅದರದ್ದು ಪಾರ್ಟಲ್ಲಿ ಇದಿರುತ್ತೆ. ಇವಾಗ ಲೋನ್ ಆಯಿತು, ಇನ್ನು ಬಾಕಿ ಪೇಮೆಂಟ್ ಮಾಡೋಕೆ ಈಗ ಶೋರೂಮ್ಗೆ ಹೋಗ್ಬೇಕು ಗೈಸ್. ಶೋರೂಮ್ಗೆ ಹೋಗಿ ಬಾಕಿ ಪೇಮೆಂಟ್ ಮಾಡಿದ್ರೆ ತಕ್ಷಣ ಕೊಡಲ್ಲ, ಅವರು ಸ್ವಲ್ಪ ದಿನ ಟೈಮ್ ತೊಗೊಂಡು ಆಮೇಲೆ ಡೆಲಿವರಿ ಮಾಡೋದು. ಗಾಡಿನೇ ಬಂದಿಲ್ಲ ಕೊಡೋಕ್ಕಲ್ಲಿ, ಗಾಡಿ ಬರಬೇಕು. ಆ್ಯಂಡ್ ನಾವೇನಕ್ಕೆ ಸ್ವಲ್ಪ ಇವತ್ತು ಇವತ್ತು ಡೇಟು ಏಪ್ರಿಲ್ 30th ಇವತ್ತು, ನಾಳೆ May 1st. ನಾವು ತಗೋತಿರೋ ಎಡಿಷನ್ ಬಂದು ತುಂಬ ಸೇಲ್ ಆಗ್ತಾ ಇದೆ. ಗೊತ್ತಿಲ್ಲ, ಇನ್ ಕೇಸ್ ಪ್ರೈಸ್ ಹೈಕ್ ಮಾಡ್ಬೋದು. ಏಪ್ರಿಲ್ 2nd ಒಂದ್ಸತಿ ಪ್ರೈಸ್ ಹೈಕ್ ಆಗಿದೆ, ಗೊತ್ತಿಲ್ಲ ಮೇಯಲ್ಲೂ ಆದರೆ ನಮಗೂ ಪ್ರೈಸ್ ನಾವು ಎಕ್ಸ್ ಶೋರೂಮ್ ವ್ಯಾಲ್ಯೂ ಪೇ ಮಾಡಿಲ್ಲ ಅಂದರೆ ನಮ್ಮ ಅಮೌಂಟು ಇನ್ಕ್ರೀಸ್ ಆಗುತ್ತೆ. ಹೆಂಗೆ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಿ ನಾವು 90% ಪೇ ಮಾಡಿ ಅವತ್ತಿಗೆ ಪ್ರೈಸ್ ಇರುತ್ತೆ, ಆ ಪ್ರೈಸ್ ಕೊಡಬೇಕಾಗುತ್ತೆ. ಸೊ ನಾವು ರಿಸ್ಕ್ ತಗೊಳ್ಳೋದು ಬೇಡ, ಹೆಂಗೂ ಬ್ಯಾಂಕ್ ಲೋನ್ ಅಲ್ವಾ ಅರ್ಧ ಅಂತಂದ್ರೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸಿ ನಾವು ಎಕ್ಸ್ ಶೋರೂಮ್ ಪ್ರೈಸ್ಗೆ ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕು. ಅದು ಕೊಟ್ಟರೆ ನಮಗೆ ಫ್ರೀಸ್ ಆಗುತ್ತೆ ಈ ಅಮೌಂಟಿಗೆ ಅಂತ. ಸೊ ಅದಕ್ಕೆ ಮಂತ್ ಎಂಡ್ ಇವತ್ತು ಏಪ್ರಿಲ್ 30th ಇದೆಲ್ಲ ಮುಗಿಸ್ತಾ ಇದೀವಿ ಗೈಸ್. ಸೊ ಬನ್ನಿ ಇವಾಗ ಶೋರೂಮ್ಗೆ ಹೋಗೋಣ. ಓ ಸರ್ ಎಲ್ಲೋಯ್ತಾ ಇದ್ದೀರಾ? ಕಾರ್ ಕೊಡ್ತಿರಲ್ಲ ನಮ್ಗೆ ಹೇಳಿ ಇವಾಗ. ಬನ್ನಿ ಆಯಿತು, ಆಯಿತು ಗೈಸ್. ನಾವೀಗ ನಿಮ್ಗೆ ಹೇಳ್ದಂಗೆ ಮಹೀಂದ್ರ ಕಾರ್ ಶೋರೂಮ್ ಬಂದಿದ್ದೀವಿ ಗೈಸ್. ಅದೇ ಇವಾಗ ನಾವು ಬಂದಿದ್ದೀವಿ ಇಲ್ಲಿ ಬಾಕಿ ಪೇಮೆಂಟ್ ಮಾಡೋಕ್ಕೆ. ಪೇಮೆಂಟ್ ಮಾಡಿ ಫೈನಲ್ ಮಾಡಿದ್ರೆ ಇನ್ನೂ ಉಳ್ಕೊಳುತ್ತೆ ಗೈಸ್ ಸ್ವಲ್ಪ. ಅದು ಯಾವುದು ಉಳ್ಕೊಳುತ್ತೆ ಅಂದರೆ RTO ಫೀಸ್ ಮತ್ತು ಇನ್ಶೂರೆನ್ಸ್ ಉಳ್ಕೊಳುತ್ತೆ. ಅದನ್ನು ಡೆಲಿವರಿ ತೊಗೊಳೋದೊಂದು 3-4 ಡೇಸ್ ಮುಂಚೆ ಮಾಡಿದ್ರೆ ಸಾಕು. ಸೊ ಕಾರ್ ತೊಗೋಬೋದು. ಇವತ್ತು ಮಂತ್ ಎಂಡ್ ಅಂತ ಇವ್ರು ಹೇಳಿರೋದು ಗೈಸ್, ಜನ ಸುಳ್ಳ ಗೊತ್ತಿಲ್ಲ ನನಗೆ. ಪ್ರೈಸಿಗೆ ಆಗ್ಬೋದು ಅಂತ. ಆಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ನಾವು ಮುಂಚೆನೇ ಮಾಡ್ಕೋತೀವಿ. ನೋಡಿ ಗೈಸ್, ಖುಷಿಲಿ ಏನೋ ತೇಲ್ತವ್ರೆ. ಇವತ್ತು ಮಂತ್ ಎಂಡು ಟಾರ್ಗೆಟ್ ಅಚೀವ್ ಮಾಡ್ತಾ ಇದೀನಿ ಅಂತ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ ಸರ್, ಅಷ್ಟೇ. ಒಂದೇ ಮಾಡೋಕ್ಕಾಗತ್ತೆ, ಜಾಸ್ತಿ ಕೇಳ್ಬಿಡಿ. ನೀವೇ ಕೊಡ್ಬೇಕು ನಮ್ಗೆ. ಇವಾಗ 1 ಲಕ್ಷದ ಕಾರ್ ತೊಗೋತಾ ಇದ್ದೀವಿ, ನೀವೇ ಗಿಫ್ಟ್ ಕೊಡಿಸ್ಬೇಕು ನಮಗೆ. ಸೊ ಗೈಸ್, ಸಂತೋಷ್ ಅಂತ ಇವರೇ ನಮಗೆ ಅನಂತ್ ಕಾರ್ಸಲ್ಲಿ ಕನ್ಸಲ್ಟೆಂಟು. ನಮಗೆ ಫುಲ್ ಕಂಪ್ಲೀಟು ತಾರ್ ತಗೊಳ್ಳೋಕ್ಕೆ ಇವರೇ ಕನ್ವಿನ್ಸ್ ಮಾಡಿದ್ದು. ನಾವು ಸಿಯಾರದಲ್ಲಿ ಇದ್ದವ್ರನ್ನ ತಾರಕ್ಕೆ ಬರ್ತಿದ್ದೆ ಇವರು ಗೈಸ್. ಸೊ ಇವ್ರ ಮುಖಾಂತರ ನಾವು ಫೈನಲಿ ಬುಕ್ ಮಾಡಿ ಇವತ್ತು ಎಕ್ಸ್ ಶೋರೂಮ್ ಪ್ರೈಸ್ನ ಇವತ್ತು ಕ್ಲೋಸ್ ಮಾಡ್ಕೋತಾ ಇದ್ದೀವಿ. ಹಾಂ ಗೈಸ್, ಇವತ್ತಿನ ಕೆಲಸ ಮುಗೀತು. ಎಕ್ಸ್ ಶೋರೂಮ್ ಪ್ರೈಸ್ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಇನ್ಶೂರೆನ್ಸ್ ಮತ್ತು RTO ಫೀಸ್ ಒಂದು ಕ್ಲಿಯರ್ ಮಾಡಿದ್ರೆ ನಮ್ಮ ಕಾರ್ ಕಂಪ್ಲೀಟ್. ಅದು ಯಪ್ಪ ಎಷ್ಟೊಂದು ಜಾಸ್ತಿ ಇದೆ. ಅದು ಬಂದು ಮಾಡಿದ್ರೆ ನಾವು ನೆಕ್ಸ್ಟ್ ನಮ್ಮ ಕಾರ್ ಮೈಸೂರಿಗೆ ಬಂದಿದೆ ಅಂತ ಗೈಸ್. ಏನೋ ಹೆಬ್ಬಾಳಲ್ಲಿ ಅವ್ರದ್ದು ಸ್ಟಾಕ್ ಯಾರ್ಡಲ್ಲಿ ಬಂದಿರುತ್ತೆ. ಇವತ್ತು ಬಂದಿದೆ ಅಂತ ಟ್ರಕ್ಕಿಂದ ಇನ್ನು ಕೆಳಗಡೆ ಇಳ್ದಿದ್ಯೋ ಇಲ್ವೋ ಅದು ಗೊತ್ತಿಲ್ಲ ಅಂದರು. ಆ್ಯಂಡ್ ನಮಗೆ ನೆಕ್ಸ್ಟ್ ವೀಕಲ್ಲಿ ಗಾಡಿ ಕೊಡ್ತಾರೆ. ನಾವು ಯಾವತ್ತು ತೊಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡಿಲ್ಲ. ಇನ್ನು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಬೇಕು ಡೇಟ್ನ ಗೈಸ್.